ವರ್ಷದ ಸ್ವಾಗತಕ್ಕಾಗಿ ಸಿಲಿಕಾನ್ ಸಿಟಿಯಲ್ಲಿ ಭರದ ಸಿದ್ಧತೆ ಆಗ್ತಾ ಇದೆ. ರಾಜಧಾನಿಯಲ್ಲಿ ಹೊಸ ವರ್ಷದ ಸಂಭ್ರಮಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹೊಸ ವರ್ಷದ ಸ್ವಾಗತಕ್ಕಾಗಿ ಬೆಂಗಳೂರು ಭರದಿಂದ ಸಿದ್ಧತೆ ಆಗ್ತಾ ಇದೆ. ರಾಜಧಾನಿಯಲ್ಲಿ ಹೊಸ ವರ್ಷದ ಸಂಭ್ರಮಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಅದ್ದೂರಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬೆಂಗಳೂರಿಗರು ಸಜ್ಜಾಗ್ತಾ ಇದ್ದಾರೆ. ಚರ್ಚ್ ಸ್ಟ್ರೀಟ್, ಎಂಜಿ ರೋಡ್, ಬ್ರಿಗೇಡ್ ರೋಡ್ ಜಗಮಗಿಸ್ತಾ ಇದೆ. ನ್ಯೂ ಇಯರ್ ಪಾರ್ಟಿ ಸ್ಪಾಟ್ಗಳಲ್ಲಿ ವಿದ್ಯುತ್ ದೀಪಾಲಂಕಾರ. ಪಬ್, ಬಾರ್, ರೆಸ್ಟೋರೆಂಟ್ಗಳಲ್ಲೂ ಸಂಭ್ರಮಾಚರಣೆಗೆ ತಯಾರಿಯಾಗ್ತಾ ಇದೆ. ಹೊಸ ವರ್ಷವನ್ನ ಬರಮಾಡಿಕೊಳ್ಳುವುದಕ್ಕೆ ಸಕಲ ಸಿದ್ಧತೆಗಳು ಬೆಂಗಳೂರಲ್ಲಿ ಆಗ್ತಾ ಇದೆ. ನ್ಯೂ ಇಯರ್ ಪಾರ್ಟಿಯ ಸ್ಪಾಟ್ಗಳಾಗಿರುವಂತಹ ಚರ್ಚ್ ಸ್ಟ್ರೀಟ್, ಎಂಜಿ ರೋಡ್, ಬ್ರಿಗೇಡ್ ರೋಡ್ ದೀಪಾಲಂಕಾರಗಳಿಂದ ಜಗಮಗಿಸ್ತಾ ಇವೆ. ಅದ್ದೂರಿ ನ್ಯೂ ಇಯರ್ ಸೆಲೆಬ್ರೇಷನ್ಗಾಗಿ ಬೆಂಗಳೂರು ಸಜ್ಜುಗೊಳ್ತಾ ಇದೆ. ಪಬ್, ಬಾರ್, ರೆಸ್ಟೋರೆಂಟ್ಗಳಲ್ಲೂ ಸಹ ಸಂಭ್ರಮಾಚರಣೆಗೆ ಜೋರಾಗಿ ತಯಾರಿಯಾಗ್ತಾ ಇದೆ. ಹೊಸ ವರ್ಷವನ್ನ ಸಂಭ್ರಮದಿಂದ ಬರಮಾಡಿಕೊಳ್ಳೋದಕ್ಕೆ ಬೆಂಗಳೂರು ಸಕಲವಾಗಿ ಸಿದ್ಧಗೊಂಡಿರುವಂತದ್ದು. ಹೊಸ ವರ್ಷಕ್ಕಾಗಿ ಪಬ್, ಬಾರ್, ರೆಸ್ಟೋರೆಂಟ್ಗಳಲ್ಲಿ ಸಹ ತಯಾರಿಗಳಾಗ್ತಾ ಇದೆ. ಹೆಚ್ಚು ಜನ ಸೇರುವಂತಹ ಜಾಗಗಳು, ಸೆಲೆಬ್ರೇಷನ್ ಜೋರಾಗಿರುವಂತಹ ಜಾಗ ಚರ್ಚ್ ಸ್ಟ್ರೀಟ್, ಎಂಜಿ ರೋಡ್ ಹಾಗೆ ಬ್ರಿಗೇಡ್ ರೋಡ್ನಲ್ಲಿ ವಿದ್ಯುತ್ ದೀಪಾಲಂಕಾರಗಳಿಂದ ಜಗಮಗಿಸ್ತಾ ಇದೆ. ಅದಕ್ಕೆ ಕೊನೆ ಹಂತದ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ರಾಜಧಾನಿಯಲ್ಲಿ ಹೊಸ ವರ್ಷದ ಸಂಭ್ರಮಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಈಗಾಗಲೇ ಬೆಂಗಳೂರಲ್ಲಿ ಹೊಸ ವರ್ಷವನ್ನ ಆಚರಣೆ ಮಾಡೋದಕ್ಕೆ ಅಂತ ಬೇರೆ ಬೇರೆ ಕಡೆಯಿಂದ ಸಹ ಬಂದು ಜನ ಸೇರ್ತಾ ಇದ್ದಾರೆ. ಇವತ್ತು ಅದಕ್ಕೆಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಇಲ್ಲಿರುವಂತಹ ಹೋಟೆಲ್ಗಳಾಗಿರ್ಬೋದು, ರೆಸ್ಟೋರೆಂಟ್ಗಳು, ಪಬ್, ಬಾರ್ಗಳು ಸಹ ಮಾಡ್ಕೊಳ್ತಾ ಇದ್ದಾರೆ. ಹೊಸ ವರ್ಷವನ್ನ ಅದ್ದೂರಿಯಾಗಿ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಬೆಂಗಳೂರಿನ ಜನ ಕಾಯ್ತಾ ಇದ್ದಾರೆ. ಬೆಂಗಳೂರಿನವರು ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಿಂದ ಸಹ ಬೆಂಗಳೂರಿಗೆ ಹೊಸ ವರ್ಷದ ಆಚರಣೆಗೆ ಬರ್ತಾ ಇದ್ದಾರೆ. ಅದಕ್ಕೆ ಈಗ ಬೆಂಗಳೂರಿನಲ್ಲಿ ಹೋಟೆಲ್, ಪಬ್, ರೆಸ್ಟೋರೆಂಟ್ಗಳು, ಚರ್ಚ್ ಸ್ಟ್ರೀಟ್, ಎಂಜಿ ರೋಡ್, ಬ್ರಿಗೇಡ್ ರೋಡ್ ಸಿದ್ಧಗೊಳ್ತಾ ಇದ್ದಾವೆ. ಹೊಸ ವರ್ಷವನ್ನ ಆಚರಣೆ ಮಾಡೋದಕ್ಕೆ ಅಂತ ತಯಾರಿ ಜೋರಾಗಿ ನಡೀತಾ ಇದೆ. ಅದರಲ್ಲೂ ಹೊಸ ವರ್ಷ ಅಂತ ಹೇಳಿದ ತಕ್ಷಣ ಬೆಂಗಳೂರಲ್ಲಿ ಹೆಚ್ಚು ಜನ ಸೇರಿ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡುವಂಥದ್ದು ಚರ್ಚ್ ಸ್ಟ್ರೀಟ್ ನಲ್ಲಿ ಹಾಗೆ ಎಂಜಿ ರೋಡ್ ನಲ್ಲಿ, ಬ್ರಿಗೇಡ್ ರೋಡ್ ನಲ್ಲಿ. ಹಾಗಾಗಿ ಎಲ್ಲ ರಸ್ತೆಗಳಲ್ಲೂ ಸಹ ವಿದ್ಯುತ್ ದೀಪಾಲಂಕಾರಗಳನ್ನ ಮಾಡಲಾಗ್ತಾ ಇದೆ. ಹೊಸ ವರ್ಷಾಚರಣೆಯನ್ನ ಮಾಡೋರನ್ನ ಸೆಳೆಯೋದಕ್ಕಾಗಿ ಪಬ್, ಬಾರ್, ರೆಸ್ಟೋರೆಂಟ್ಗಳು ಸಹ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾವೆ. ಪ್ರಮುಖವಾಗಿ ಪಾರ್ಟಿ ಸ್ಪಾಟ್ಗಳು ಎಲ್ಲೆಲ್ಲಿ ಇದಾವೆ ಅಲ್ಲೆಲ್ಲ ಸಹ ಸಿದ್ಧತೆಗಳು, ಕೊನೆ ಹಂತದ ಸಿದ್ಧತೆಗಳಾಗ್ತಾ ಇದೆ. ಇವತ್ತು ಸಂಜೆಯಿಂದಲೇ ಸಂಭ್ರಮ ಶುರುವಾಗುತ್ತೆ. ರಾಜಧಾನಿಯಲ್ಲಿ ಹೊಸ ವರ್ಷದ ಸಂಭ್ರಮಕ್ಕೆ ಕೌಂಟ್ ಡೌನ್ ಇನ್ನೇನು ಶುರುವಾಗಿದೆ. ಎಲ್ಲ ರೀತಿಯಾದಂತಹ ಸಿದ್ಧತೆಗಳು, ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಭದ್ರತೆಯನ್ನ ಸಹ ನಿಯೋಜನೆ ಮಾಡಲಾಗಿದೆ. ಯಾಕಂದ್ರೆ ಹೇಳಿ ಕೇಳಿ ಹೆಚ್ಚು ಜನ ಸೇರುವಂತಹ ಜಾಗ, ಹಾಗಾಗಿ ಭದ್ರತೆಗಾಗಿ ಹೆಚ್ಚಿನ ಪೊಲೀಸರನ್ನ ಸಹ ನಿಯೋಜನೆ ಮಾಡಲಾಗ್ತಾ ಇದೆ. ಜೊತೆಗೆ ಲೈಟಿಂಗ್ಸ್ ರಸ್ತೆಗಳಲ್ಲಿ ಪ್ರತಿ ವರ್ಷ ಸಹ ನೋಡ್ತಾ ಇರ್ತೀವಿ. ಅದೇ ರೀತಿಯಲ್ಲಿ ಈ ವರ್ಷವೂ ಸಹ ಅದ್ದೂರಿಯಾಗಿ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಬೆಂಗಳೂರಿನ ಜನ ಸಿದ್ಧರಾಗ್ತಾ ಇದ್ದಾರೆ. ಜೊತೆಗೆ ಅವರನ್ನೆಲ್ಲ ಆಕರ್ಷಣೆ ಮಾಡೋದಕ್ಕಾಗಿ ಸ್ಟ್ರೀಟ್ಗಳು ಈ ರೀತಿಯಾಗಿ ಅದ್ದೂರಿಯಾಗಿ ತಯಾರುಗೊಂಡಿದ್ದಾವೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಚರ್ಚ್ ಸ್ಟ್ರೀಟ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿದ್ಯಾ, ಇನ್ನೇನು ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಚರ್ಚ್ ಸ್ಟ್ರೀಟ್ ನಲ್ಲಿ ಹೇಳಿ ಕೇಳಿ ಹೊಸ ವರ್ಷ ಅಂದ್ರೆ ಹೆಚ್ಚು ಜನ ಸೇರುವಂತಹ ಜಾಗ, ಅಲ್ಲಿ ಯಾವ ರೀತಿಯಾದಂತಹ ತಯಾರಿ ಆಗಿದೆ, ಯಾವ ರೀತಿ ಕಂಡು ಬರ್ತಾ ಇದೆ ಈಗ? ಖಂಡಿತವಾಗ್ಲೂ ಪ್ರಗತಿ, ಹೊಸ ವರ್ಷವನ್ನ ವೆಲ್ಕಮ್ ಮಾಡೋದಕ್ಕೆ ಈಗ ಆಲ್ರೆಡಿ ಸಿಲಿಕಾನ್ ಸಿಟಿ ಬೆಂಗಳೂರು ಸಕಲ ಸಜ್ಜಾಗಿರುವಂತದ್ದು. ಈಗ ಆಲ್ರೆಡಿ ಎಲ್ಲೆಲ್ಲಿ ಪಬ್, ಬಾರ್ಗಳು ಹೆಚ್ಚಾಗಿರುತ್ತೆ, ಪಾರ್ಟಿ ಮೂಡ್ ಎಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ಕಡೆಗಳಲ್ಲಿ ಹೆಚ್ಚಾಗಿ ದೀಪಾಲಂಕಾರವನ್ನ ಮಾಡಿರುವಂತದ್ದು. ಸದ್ಯಕ್ಕೆ ನಾನೀಗ ಬ್ರಿಗೇಡ್ ರೋಡ್ ನ ಚಿತ್ರಣವನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಬ್ರಿಗೇಡ್ ರೋಡ್ ಈಗ ಆಲ್ರೆಡಿ ಒಂದಷ್ಟು ಲೈಟಿಂಗ್ಗಳಿಂದ ಜಗಮಗಿಸ್ತಾ ಇರುವಂತದ್ದು ನಾವು ನೋಡಬಹುದು. ಅದರ ಜೊತೆಗೆ ಸಂಜೆಯ ನಂತರ ಇನ್ನಷ್ಟು ಮೆರುಗು ತರೋದಕ್ಕೂ ಕೂಡ ಈಗ ಆಲ್ರೆಡಿ ದೀಪಾಲಂಕಾರಗಳನ್ನ ಮಾಡಿರುವಂತದ್ದು. ಸೊ ಚರ್ಚ್ ಸ್ಟ್ರೀಟ್,
ಬ್ರಿಗೇಡ್ ರೋಡ್ ನಲ್ಲಿ ಮುಖ್ಯವಾಗಿ ತುಂಬಾ ಜನ ಸೇರ್ತಾರೆ. ಲಕ್ಷಾಂತರ ಜನ ಈ ರಸ್ತೆಗೆ ಬಂದು ಸಂಭ್ರಮಾಚರಣೆಯನ್ನ ಮಾಡ್ತಾರೆ, ಹೊಸ ವರ್ಷವನ್ನ ವೆಲ್ಕಮ್ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಭದ್ರತೆಯ ದೃಷ್ಟಿಯಿಂದ ಸಾಕಷ್ಟು ಕ್ರಮಗಳನ್ನ ಕೂಡ ಪೊಲೀಸ್ ಇಲಾಖೆ ಕೈಗೊಂಡಿದೆ. ನೀವು ನೋಡಬಹುದು ರಸ್ತೆಯಲ್ಲಿ ಈಗ ಆಲ್ರೆಡಿ ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ನನ್ನ ಬಲಭಾಗದಲ್ಲಿ ಏನ್ ನಿಮಗೆ ಕಾಣಿಸ್ತಾ ಇದೆ, ಇಲ್ಲಿ ಮಹಿಳೆಯರು ಮತ್ತು ಮಕ್ಕಳಿಗೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಅವರು ಕೂಡ ಹೊಸ ವರ್ಷದಲ್ಲಿ ಭಾಗಿಯಾಗೋದಿಕ್ಕೆ ಈಗ ಆಲ್ರೆಡಿ ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಈ ಲೈನ್ ಏನಿರುತ್ತೆ, ಈ ಲೈನ್ ಅಲ್ಲಿ ಮಹಿಳೆ ಮತ್ತು ಮಕ್ಕಳು ಸಂಚಾರವನ್ನ ಮಾಡಬಹುದು. ಅದರ ಜೊತೆಗೆ 3 ಗಂಟೆಯ ನಂತರ ಈಗೇನು ವಾಹನಗಳ ಸಂಚಾರ ನಡೀತಾ ಇದೆ ಬ್ರಿಗೇಡ್ ರೋಡ್ ನಲ್ಲಿ, ಈ ವಾಹನ ಸಂಚಾರವನ್ನ ಸಂಪೂರ್ಣವಾಗಿ ಬಂದ್ ಮಾಡ್ತಾರೆ. ಮುಖ್ಯ ರಸ್ತೆಯಲ್ಲೇ ಬ್ಯಾರಿಕೇಡ್ ಅನ್ನ ಹಾಕುವ ಮೂಲಕ ವಾಹನಗಳ ಸಂಚಾರಕ್ಕೆ ಬ್ರೇಕ್ ಹಾಕಿ ಇಲ್ಲಿ ಜನರ ದಟ್ಟಣೆಗೆ ಒಂದಷ್ಟು ಅವಕಾಶವನ್ನ ಮಾಡಿಕೊಡುವಂತದ್ದು. ಸೊ ಜನರು ಈಸಿಯಾಗಿ ಇಲ್ಲಿ ಓಡಾಟವನ್ನ ನಡೆಸಬಹುದು. ಅದರ ಜೊತೆಗೆ ಹೊಸ ವರ್ಷವನ್ನ ವೆಲ್ಕಮ್ ಮಾಡೋದಕ್ಕೂ ಕೂಡ ಸಕಲ ಸಿದ್ಧತೆಯನ್ನ ಪೊಲೀಸ್ ಇಲಾಖೆ ನಡೆಸಿದೆ. ಅದರ ಜೊತೆಗೆ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಕೂಡ ಹಾಕಿರುವಂತದ್ದು. ಈಗ ಆಲ್ರೆಡಿ 800ಕ್ಕೂ ಹೆಚ್ಚು ಹೈಟೆಕ್ ಸಿಸಿ ಕ್ಯಾಮೆರಾಗಳ ಅಳವಡಿಕೆಯನ್ನ ಮಾಡಿರುವಂತದ್ದು. ಚರ್ಚ್ ಸ್ಟ್ರೀಟ್ 1ರಲ್ಲಿ 250ರಿಂದ 300 ಸಿಸಿ ಕ್ಯಾಮೆರಾಗಳನ್ನ ಹಾಕಿರುವಂತದ್ದು. ಒಟ್ಟಾರೆಯಾಗಿ ನಿಮ್ಗೆ ಏನು ಕಾಣಿಸ್ತಾ ಇದೆ, ಈ ಸಿಸಿ ಕ್ಯಾಮೆರಾಗಳು ಹೈಟೆಕ್ ಆಗಿರುತ್ತೆ. ಹೈಟೆಕ್ ಅಂತ ಹೇಳಿದ್ರೆ ಸಾಕಷ್ಟು ಜನರ ಪ್ರಶ್ನೆ ಇರುತ್ತೆ. ಹೈಟೆಕ್ ಅಂತ ಹೇಳಿದ್ರೆ 100 ಮೀಟರ್ ವರೆಗೂ ಕೂಡ ಯಾರು ಏನು ಮಾಡಿದ್ರು ಕೂಡ ಅವರನ್ನ ಈಸಿಯಾಗಿ ಸ್ಕ್ಯಾನ್ ಮಾಡುವಂತಹ ಸಿಸಿಟಿವಿಗಳದಾಗಿರುತ್ತೆ. ಕ್ಲಿಯರ್ ಆಗಿ ಅವರ ಚಟುವಟಿಕೆಗಳನ್ನ ಸ್ಕ್ಯಾನ್ ಮಾಡಬಹುದು. ಸೊ ಅಂತಹ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಿರುವಂತದ್ದು. ಇನ್ನು ಪ್ರತಿ 30 ಮೀಟರ್ಗೆ ಒಂದಂತೆ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಿರುವಂತದ್ದು. ಅದರ ಜೊತೆಗೆ ಈ ರಸ್ತೆಯಲ್ಲಿ ಅಂದ್ರೆ ಬ್ರಿಗೇಡ್ ರೋಡ್ ಇರಬಹುದು, ಕೋರಮಂಗಲ ಇರಬಹುದು, ಎಲ್ಲೆಲ್ಲಿ ಪಬ್ ಬಾರ್ಗಳು ಹೆಚ್ಚಾಗಿರುತ್ತೆ ಅಂತಹ ಕಡೆಗಳಲ್ಲಿ ಪಬ್ ಬಾರ್ನ ಮಾಲೀಕರು ಏನಿರ್ತಾರೆ ಅವ್ರದೇ ವಿಶೇಷವಾಗಿ ಈ ಬಾರಿ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ಕೂಡ ಮಾಡಿರುವಂತದ್ದು. ರಸ್ತೆಯಲ್ಲಿ ಮಾತ್ರ ಅಲ್ಲ, ಪಬ್ ಅಥವಾ ಬಾರ್ನ ಒಳಭಾಗದಲ್ಲೂ ಕೂಡ ಯಾರಾದ್ರೂ ಅಹಿತಕರ ಘಟನೆಗಳನ್ನ ನಡೆಸೋದಿಕ್ಕೆ ಶುರು ಮಾಡಿದ್ರೆ, ಮಿಸ್ ಬಿಹೇವ್ ಅನ್ನ ಮಾಡಿದ್ರೆ ಅಂತವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೂ ಕೂಡ ಈಗ ಆಲ್ರೆಡಿ ಸಕಲ ಸಿದ್ಧತೆಯನ್ನ ನಡೆಸಿರುವಂತದ್ದು. ಅವರ ವಾಟ್ಸ್ಆಪ್ ಗ್ರೂಪ್ ಅನ್ನ ಮಾಡಿರುವಂತದ್ದು. ಎಲ್ಲರೂ ಕೂಡ ಎಲ್ಲಾ ಮಾಲೀಕರು ಕೂಡ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇರಬೇಕು. ತಕ್ಷಣಕ್ಕೆ ಏನೆಲ್ಲ ಅವ್ರ ಪಬ್ ಬಾರ್ಗಳಲ್ಲಿ ಆಗ್ತಾ ಇದೆ ಅದನ್ನ ಅಪ್ಡೇಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ಆಲ್ರೆಡಿ ಸೂಚನೆಯನ್ನ ನೀಡಿರುವಂತದ್ದು. ಇನ್ನು ಮಹಿಳೆಯರಿಗೆ ಏನಾದ್ರೂ ಹುಷಾರು ತಪ್ಪಿದ್ರೆ, ಸೊ ಮಹಿಳೆಯರು ಇರೋದಕ್ಕೂ ಅಂತನೂ ಕೂಡ ಈಗ ಆಲ್ರೆಡಿ ತಾಣವನ್ನ ನಿರ್ಮಾಣ ಮಾಡಿರುವಂತದ್ದು. ಅವರಿಗೆ ಹೆಲ್ತ್ ಏನಾದ್ರೂ ಅಪ್ಸೆಟ್ ಆದ್ರೆ ಅವರಿಗೆ ಚಿಕಿತ್ಸೆ ಕೊಡೋದಕ್ಕೂ ಕೂಡ ಡಾಕ್ಟರ್ ಅನ್ನ ನೇಮಕ ಮಾಡೋದಕ್ಕೂ ಕೂಡ ಈಗ ಆಲ್ರೆಡಿ ಬಿಬಿಎಂಪಿ ತಯಾರಿಯನ್ನ ನಡೆಸಿಕೊಂಡಿರುವಂತದ್ದು. ನೀವು ನೋಡಬಹುದು ಒಳಭಾಗದಲ್ಲಿ ಒಂದು ಹಾಸಿಗೆ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಯಾರಾದ್ರೂ ಬಿದ್ದು ಏಟಾದ್ರೆ ಅವರಿಗೆ ಚಿಕಿತ್ಸೆಯನ್ನ ನೀಡುವಂತಹ ದೃಷ್ಟಿಯಿಂದಾಗಿ ಒಂದು ಹಾಸಿಗೆಯ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಅವರ ಕ್ಯಾಬ್ ಬರುವವರೆಗೂ ಅಥವಾ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡುವವರೆಗೂ ಕೂಡ ಇಲ್ಲೇ ಅವರು ಈ ತಾಣದಲ್ಲಿ ಅವರು ಒಂದಷ್ಟು ವಿಶ್ರಾಂತಿಯನ್ನ ಪಡಿಬಹುದು. ಅದರ ಜೊತೆಗೆ ಸಾಕಷ್ಟು ವಿವಿಧ ರೀತಿಯಾದಂತಹ ವಿದ್ಯುತ್ ಅಲಂಕಾರದ ಜೊತೆಗೆ ಸಾಕಷ್ಟು ಕ್ರಮಗಳನ್ನ ಕೂಡ ಪೊಲೀಸ್ ಇಲಾಖೆ ತೆಗೆದುಕೊಳ್ತಾ ಇದೆ. ಸೊ ಸಿಸಿ ಕ್ಯಾಮೆರಾಗಳನ್ನ ಮಾನಿಟರ್ ಮಾಡೋದಿಕ್ಕೆ ಅಂತಾನೆ ಒಂದು ರೂಮ್ ಅನ್ನ ಕೂಡ ಇಟ್ಟಿರುವಂತದ್ದು. ಆ ರೂಮ್ ನಲ್ಲಿ ಎಷ್ಟು ಸಿಸಿ ಕ್ಯಾಮೆರಾಗಳ ಅಳವಡಿಕೆಯಾಗಿದೆ, ಸೊ ಅಷ್ಟು ಸಿಸಿ ಕ್ಯಾಮೆರಾಗಳ ಮಾನಿಟರಿಂಗ್ ಅನ್ನ ಕೂಡ ಮಾಡ್ತಾ ಇರುವಂತದ್ದು. ಇನ್ನು ವಾಚ್ ಟವರ್ಗಳು, ನಮ್ಗೇನಲ್ಲಿ ಕಂಬಿಯನ್ನ ಹಾಕಿ ಮೇಲ್ಗಡೆ ಇಟ್ಟಿದ್ದಾರೆ, ಅದು ವಾಚ್ ಟವರ್ಗಳು. ಏನೆಲ್ಲ ಇಲ್ಲಿ ಈ ರಸ್ತೆಯಲ್ಲಿ ಮಾಡ್ತಾ ಇದ್ದಾರೆ, ಯಾವ್ದಾದ್ರು ಅಹಿತಕರ ಘಟನೆ ನಡೀತಾ ಇದೆಯಾ, ಯಾರಾದ್ರೂ ಮಹಿಳೆಯ ಜೊತೆ ಮಿಸ್ಬಿಹೇವ್ ಮಾಡ್ತಾ ಇದಾರ ಅನ್ನುವಂತ ನಿಟ್ಟಿನಲ್ಲೂ ಕೂಡ ವೀಕ್ಷಣೆಯನ್ನ ಮಾಡೋದಿಕ್ಕೆ ವಾಚ್ ಟವರ್ ಗಳನ್ನ ನಿರ್ಮಾಣ ಮಾಡಿರುವಂತದ್ದು. ಇನ್ನು ವಾಚ್ ಟವರ್ ನ ಪಕ್ಕದಲ್ಲಿಯೇ ಒಂದು LED ಸ್ಕ್ರೀನ್ ಅನ್ನ ಕೂಡ ಹಾಕುವಂತದ್ದು. ಈ ರಸ್ತೆಯಲ್ಲಿ 2ರಿಂದ 3 LED ಸ್ಕ್ರೀನ್ ಗಳನ್ನ ಹಾಕೋದಿಕ್ಕೂ ಕೂಡ ಈಗ ಆಲ್ರೆಡಿ ವ್ಯವಸ್ಥೆ ಮಾಡಿರುವಂತದ್ದು. ರಸ್ತೆಯಲ್ಲಿ ಯಾರೆಲ್ಲ ಏನು ಮಾಡ್ತಾ ಇರ್ತಾರೆ ಅನ್ನುವಂಥದ್ದನ್ನ ಸಿಸಿಟಿವಿಯಲ್ಲಿ ನೇರವಾಗಿ LED ಸ್ಕ್ರೀನ್ ಗಳ ಮುಂದೆ ಕೂಡ ಹಾಕುವಂತದ್ದು. ಇನ್ನು ಇಡೀ ಬೆಂಗಳೂರಿನಾದ್ಯಂತ 15,000ಕ್ಕೂ ಹೆಚ್ಚು ಪೊಲೀಸರ ನೇಮಕ ಮಾಡಿರುವಂತದ್ದು. ಎಸಿಪಿಗಳಿರಬಹುದು, ಡಿಸಿಪಿಗಳಿರಬಹುದು, ಅದರ ಜೊತೆಗೆ 5,000ಕ್ಕೂ ಹೆಚ್ಚು ಜನ ಪಿಸಿಗಳ ನೇಮಕ ಕೂಡ ಆಗಿರುವಂತದ್ದು. ಎಲ್ಲೂ ಕೂಡ ಬೆಂಗಳೂರಿನಲ್ಲಿ ಯಾವುದೇ ಅಹಿತಕರ ಘಟನೆ ನಡೀಬಾರದು, ಹೊಸ ವರ್ಷವನ್ನ ಎಲ್ಲರೂ ಕೂಡ ಎಂಜಾಯ್ ಮೂಡ್ ನಲ್ಲಿ ವೆಲ್ಕಮ್ ಮಾಡ್ಕೊಳ್ಬೇಕು ಅನ್ನುವಂತ ದೃಷ್ಟಿಯಿಂದಾಗಿ ಈಗ ಆಲ್ರೆಡಿ ಪೊಲೀಸ್ ಇಲಾಖೆ ಕೂಡ ಸಜ್ಜಾಗಿ ನಿಂತಿದೆ. ಪ್ರಗತಿ. ಥ್ಯಾಂಕ್ ಯು ವಿದ್ಯಾ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.